ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನನ್ನ ಇವತ್ತಿನ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ನ ಕಂಪ್ನಿಯಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವದ ಫಂಕ್ಷನ್ನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವರ ಕಂಪನಿಯಲ್ಲಿ ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ನ ಮಾಡ್ತಾರೆ. ಆದರೆ ಈ ವರ್ಷ ಒಂದು ಸ್ಪೆಷಲ್ ಇತ್ತು, ಹಾಗಾಗಿ ನಾನು ಕೂಡ ಹೋಗಿದ್ದೆ. ಪ್ರತಿ ವರ್ಷ ಕೂಡ ಹೋಗ್ಬೋದು, ಆದರೆ ನಾನು ಹೋಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಮಾತ್ರ ಮತ್ತು ಮಕ್ಕಳು ಹೋಗ್ತಿದ್ರು. ಈ ವರ್ಷ ಎಲ್ಲರೂ ಹೋಗಿದ್ವಿ. ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಮನೆಯಿಂದ ಹೊರಟಿದ್ದು 10:30 ಆಗಿತ್ತು. ಈ ವರ್ಷದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಬಾರಿ ಎಲ್ರಿಗೂ ಅಂದರೆ 25 ಇಯರ್ಸ್ ಕಂಪ್ಲೀಟ್ ಆದಂಥ ಸರ್ವಿಸ್ ಕಂಪ್ಲೀಟ್ ಆದವರಿಗೆಲ್ರಿಗೂ ಕೂಡ ಒಂದು ಅವಾರ್ಡ್ ಇತ್ತು. ಹಾಗಾಗಿ ನಮ್ಮ ಹಸ್ಬೆಂಡ್ದು ಕೂಡ ಒಂದು 25 ಇಯರ್ಸ್ ಕಂಪ್ಲೀಟ್ ಆಗಿತ್ತು ಸರ್ವಿಸು. ಹಾಗಾಗಿ ಅವ್ರಿಗೂ ಅವಾರ್ಡ್ ಇತ್ತಂತ ಹೇಳಿ ನಾವು ಹೊರಟಿದ್ದು. ತುಂಬ ಚೆನ್ನಾಗೂ ಕೂಡ ಫಂಕ್ಷನ್ ಅರೇಂಜ್ ಮಾಡಿದರು ಈ ಬಾರಿ. ಹಾಗಾಗಿ ಎಲ್ಲರೂ ಫ್ಯಾಮಿಲಿನೇ ಕರ್ಕೊಂಬನ್ನಿ ಅಂತ ಹೇಳಿದರು ಅಂತ ಹೇಳಿ ಫ್ಯಾಮಿಲಿ ಸಮೇತ ಹೊರಟಿದ್ದು. ಇದು ನನ್ನ ಹಸ್ಬೆಂಡ್ನ ಕಂಪ್ನಿ. ಒನ್ ಸೋರ್ಸ್ ಅಂತ ಹೆಸರು ಚೇಂಜ್ ಆಗಿದೆ. ಮೊದಲೆಲ್ಲ ಸ್ಟ್ರೈಟ್ಸ್ ಅಂತ ಇತ್ತು, ಮೈಲಾನ್ ಅಂತ ಇತ್ತು, ತುಂಬ ಹೆಸರುಗಳು ಚೇಂಜ್ ಆದರೂ ಅದು ಫೈನಲ್ ಆಗಿ ಈಗ ಅಟ್ ಪ್ರೆಸೆಂಟ್ ಒನ್ ಸೋರ್ಸ್ ಅಂತ ಇದೆ. ಇದು ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಆಗಿರುತ್ತೆ. ಅದರಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾರೆ. ಇಲ್ಲಿ ಕನ್ನಡ ರಾಜ್ಯೋತ್ಸವನ ಕಂಪ್ನಿನಲ್ಲೇ ಅರೇಂಜ್ ಮಾಡಿದರು. ನೋಡಿ, ಇದು ಕಂಪ್ನಿ ಒಳಗಡೆ ಹೋಗ್ತಿರೋದು. ಆ ಪ್ರೊಡಕ್ಷನಲ್ಲೆಲ್ಲ ನಮಗೆ ಎಂಟ್ರಿ ಇಲ್ಲ, ಆಚೆಗಡೆ ನಾವು ಫಂಕ್ಷನ್ನ ಅರೇಂಜ್ ಮಾಡಿದರು ಪಾರ್ಕಿಂಗಲ್ಲಿ. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಫಂಕ್ಷನ್ ಶುರುವಾಗಿತ್ತು. 10:30 ಆಗಿದ್ದರಿಂದ ಫಂಕ್ಷನ್ ಶುರುವಾಗಿ ಕಾರ್ಯಕ್ರಮಗಳೆಲ್ಲರೂ ಕೂಡ ಶುರುವಾಗಿತ್ತು. ನಾವು ಹೋದಾಗ ಜೂನಿಯರ್ ವಿಷ್ಣುವರ್ಧನ್ ಕಡೆಯಿಂದ ಒಂದು ಸಾಂಗ್ ಅಂತ ಹೇಳಿದ್ರೆ ಡ್ಯಾನ್ಸ್, ಆ ಥರ ಫನ್ ಪರ್ಫಾರ್ಮೆನ್ಸ್ ಇತ್ತು. ಅದರ ಜೊತೆಗೆ ನೋಡಿ, ಇವರು ತುಂಬ ಚೆನ್ನಾಗೂ ಕೂಡ ಮಾಡ್ತಾಯಿದ್ರು. ಜೊತೆಗೆ ಆರ್ಕೆಸ್ಟ್ರಾ ಕೂಡ ಇಡಿಸಿದ್ರು. ಇವ್ರ ಜೊತೆಗೆ ಅಂಬರೀಷ್ ಅವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಸರ್ದು ಎಲ್ಲದು ಕೂಡ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರೆಸಿದ್ರು. ಇದು ಅಂಬರೀಷ್ ಅವ್ರದ್ದು ಪರ್ಫಾರ್ಮೆನ್ಸು. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅಂಬರೀಷ್ ಅವ್ರದ್ದು ಆದ ನಂತರ ಬಂದಿದ್ದೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅವ್ರ ಜೊತೆಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡಿದ್ರು. ಮಕ್ಕಳು ಕೂಡ ಒಂದು ಒಳ್ಳೆ ಎಂಜಾಯ್ಮೆಂಟ್ ಸಿಕ್ತು. ಇದೇ ಆ ಪರ್ಫಾರ್ಮೆನ್ಸ್. ನಂತರ ಬಂದಿದ್ದೆ ಜೂನಿಯರ್ ರಾಜ್ಕುಮಾರ್ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮನ್ನು ಮಾಡಿದ್ರು. ವಾಯ್ಸ್ ಎಲ್ಲ ತುಂಬ ಚೆನ್ನಾಗಿ ಇಮಿಟೇಟ್ ಕೂಡ ಮಾಡ್ತಾಯಿದ್ರು. ಇವ್ರ ಪರ್ಫಾರ್ಮೆನ್ಸ್ ಆದ ನಂತರ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜೋಗ್ತಿ ಮಂಜಮ್ಮ ಅವ್ರನ್ನ ಕರೆಸಿದ್ರು ಚೀಫ್ ಗೆಸ್ಟಾಗಿ. ಅವ್ರ ಕಡೆಯಿಂದ ಭಾಷಣ ಮತ್ತು ಸಾಂಗ್, ಒಂದು ಜಾನಪದ ಗೀತೆನೂ ಕೂಡ ಹಾಡಿದ್ರು. ಕಾರ್ಯಕ್ರಮದಲ್ಲಿ ಅವ್ರದ್ದು ಕೂಡ ಒಂದು ಭಾಷಣ ಇತ್ತು. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದಾದ ನಂತರ ಪ್ರಶಸ್ತಿ ಸಮಾರಂಭ.
ಮುಂಚೆನೇ ಹೇಳಿದಾಗೆ 25 ಮತ್ತು 30 ವರ್ಷ ಕಂಪ್ಲೀಟ್ ಆದವರಿಗೆ ಒಂದು ಮೊಮೆಂಟೋನ ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು. ಅವರೆಲ್ಲರೂ ಒಂದು ಗ್ರೂಪ್ ಕರೆಸಿ ಒಂದು ಫೋಟೋ ಸೆಷನ್ ಕೂಡ ಆಯಿತು. ಇದು ನನ್ನ ಹಸ್ಬೆಂಡಿಗೆ ಕೊಡ್ತಾ ಇರ್ಬೇಕಾದ್ರೆ ತಗೊಂಡಂಥ ಫೋಟೋ ಇದು. ಇದು ಮುಗಿದ ನಂತರ ಫಂಕ್ಷನ್ ಎಲ್ಲ ಮುಗೀತು. ಅಲ್ಲೇ ಊಟದ ವ್ಯವಸ್ಥೆನೂ ಕೂಡ ಮಾಡಿದರು. ಹಾಗಾಗಿ ನಾವು ಅಲ್ಲೇ ಊಟನ ಮುಗಿಸಿ ಮತ್ತೆ ಮನೆ ಕಡೆಗೆ ಹೊರಡೋಣ. ಅದ್ರ ಜೊತೆಗೆ ಕಂಪ್ನಿ ಒಳಗಡೆ ಸ್ವಲ್ಪ ಅಂದರೆ ನಾ ಮುಂಚೆನೇ ಹೇಳಿದಾಗ ಪ್ರೊಡಕ್ಷನ್ ಎಲ್ಲ ಬಿಡಲ್ಲ, ಕಾರ್ಪೊರೇಟ್ ಆಫೀಸ್ ಇದೆ, ಅಲ್ಲಿ ಒಳಗಡೆ ಎಂಟ್ರಿ ಇತ್ತು. ಅಲ್ಲಿ ಹೋಗಿ ನೋಡಿಕೊಂಡು ಊಟನ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಕಂಪ್ನಿ ತುಂಬ ಚೆನ್ನಾಗಿದೆ, ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅಲ್ಲ, ಹಾಗಾಗಿ ತುಂಬ ಕಾರ್ಪೊರೇಟ್ ಲೆವೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಇದೆಲ್ಲ ಮುಗಿಸಿ ನಾವು ಮನೆ ಕಡೆಗೆ ಹೊರಟ್ವಿ. ಆನ್ ದಿ ವೇ ಸ್ವಲ್ಪ ವೀಕೆಂಡ್ ಆಗಿದ್ದರಿಂದ ತುಂಬ ಟ್ರಾಫಿಕ್ ಜಾಮ್ ಇತ್ತು. ಇವರು ಸಂಡೇನೇ ಫಂಕ್ಷನ್ನ ಇಟ್ಕೊಂಡಿದ್ರು. ಇದೇ ಮೊಮೆಂಟ್ ಅದು 25 ಇಯರ್ಸ್ಗೆ ಸರ್ವಿಸ್ ಕಂಪ್ಲೀಟ್ ಆಗಿದ್ದಕ್ಕೆ ಕೊಟ್ಟಿದ್ದಂಥದ್ದು. ಅದ್ರ ಜೊತೆಗೆ ಕೆಲವೊಂದು ಫೋಟೋಗಳನ್ನ ತೊಗೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಇದು ಈ ದಿನದ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.